ಇ ಆಫೀಸ್ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ಇ ಆಫೀಸ್ ಮಾಡಬೇಕು ಅಂತ ಇದೆ. ಇದು ಆಫ್ಲೈನ್ಗಿಂತ ಆನ್ಲೈನ್ ತುಂಬ ಈಸಿನೇ ಇದೆ. ಬಟ್ ಪ್ರೋಸೆಸ್ ತಿಳ್ಕೊಂಡ್ರೆ ಇದೇನು ಕಷ್ಟ ಅಂತೇನು ಅನಿಸಲ್ಲ. ಇ ಆಫೀಸ್ದು ಲಿಂಕು ಕೂಡ ಇದೆ. ಡೈರೆಕ್ಟು ಲಿಂಕಲ್ಲಿ ಹೋದರೆ ನಮಗೆ ಈ ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟಿಂದ ನಾವು ನಮಗೆ ಆದಂಥ ಒಂದು ಕೇಸ್ ವರ್ಕರ್ ರೋಲು, ಸೂಪರ್ಡೆಂಟ್ ರೋಲ್, ಅಸಿಸ್ಟೆಂಟ್ ಡೈರೆಕ್ಟರ್ ಇರುತ್ತೆ, ಡೆಪ್ಟಿ ಡೈರೆಕ್ಟ್ರು ಈ ಥರ ಇರುತ್ತೆ. ಪ್ರತಿಯೊಬ್ಬರಿಗೂ ಲಾಗಿನ್ ಐ ಡಿ ಪಾಸ್ವರ್ಡ್ ಆಗಿರುತ್ತೆ. ಎಲ್ಲನೂ ಮ್ಯಾಪ್ ಮಾಡಿಸಿರ್ತಾರೆ. ಸೊ ಹಂಗಾಗಿ ನಾವೀಗ ಕೇಸ್ ವರ್ಕರ್ ಲಾಗಿನ್ ಆಗಿ ಅಲ್ಲಿಂದ ಒಬ್ಬರು ಪುಟಪ್ ಮಾಡಿ ಅವರಿಂದ ಹೇಗೆ ಆಫ್ಲೈನಲ್ಲಿ ಯಾವ ಥರ ಹೋಗುತ್ತೆ ಅದೇ ಥರನೇ ಆನ್ಲೈನಲ್ಲಿ ಕೂಡ ಆಗುತ್ತೆ. ಈ ಆಫೀಸಲ್ಲೂ ಸೇಮ್ ಅದೇ ರೀತಿ ಆಗೋದ್ರಿಂದ ಕೇಸ್ ವರ್ಕರ್ ಯಾರು ಇರ್ತಾರೆ ಅವರ ಲಾಗಿನಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು ಕೆಲವೊಂದು ಏನು ಇನ್ವರ್ಡ್ ಔಟ್ವರ್ಡ್ ಅಂತ ಇರುತ್ತೆ, ಅದನ್ನು ಕೂಡ FDA ಇಲ್ಲಾಂದರೆ SDA ಅವ್ರ ಲಾಗಿನಲ್ಲಿ ಮಾಡಿರ್ತಾರೆ. ಬಂದಿರೋದೆಲ್ಲ ನಮಗೆ ಇನ್ಬಾಕ್ಸಲ್ಲಿ ಬಂದಿರುತ್ತೆ. ಇನ್ಬಾಕ್ಸಲ್ಲಿ ಹೋದ್ಮೇಲೆ ಫಸ್ಟು ಏನು ಲೆಟ್ರ್ ಬಂದಿರುತ್ತೆ ಅವ್ರು ಏನು ಸ್ಕ್ಯಾನ್ ಮಾಡಿ ಹಾಕಿರ್ತಾರೆ ಟಪಾಲು, ಅದು ನಮಗಿಲ್ಲಿ ಶೋ ಆಗುತ್ತೆ. ಇದೆಲ್ಲ ಶೋ ಆದಮೇಲೆ ನೆಕ್ಸ್ಟು ಇಲ್ಲಿ ಪುಟ್ ಇನ್ ಎ ಫೈಲ್ ಅಂತ ಬರುತ್ತೆ. ಪುಟ್ ಇನ್ ಎ ಫೈಲ್ ಅಂತ ಕೊಟ್ಟಾದಮೇಲೆ ನಮಗೆ ಆ ಫೈಲನ್ನು ಹೊಸದಾಗಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಿ ಅಂತ ಹೇಳಿದರೆ ಅದು ಪುಟ್ ಇನ್ ಎ ಫೈಲ್ ಅಂತ ಕೊಟ್ಟಾದಮೇಲೆ ನಿಮಗೆ ಅದನ್ನು ಒಂದು ಫೈಲ್ ಕ್ರಿಯೇಟ್ ಅಂತ ಆಗುತ್ತೆ. ಇಲ್ಲಿ ನಾನು SFN ಅಂತ ಇತ್ತಲ್ಲ, SFS ಅಂತ, ಸೊ ಅಲ್ಲಿ ಹೋಗಿ ಇದು ಅಡ್ಮಿನ್ ವರ್ಕಾ ಇಲ್ಲ ಡೆವಲಪ್ಮೆಂಟಾ ಏನು ಅಂತ ಕೊಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಫೈಲ್ ನೇಮ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇದಕ್ಕೇನು ಸಂಬಂಧಪಟ್ಟಿರುತ್ತೆ ಇಲ್ಲಿ ನೀವು ಕ್ರಿಯೇಟ್ ಮಾಡಿದಾಗ ಇವೆಲ್ಲ ಇರುತ್ತಲ್ಲ, ಸೊ ಇಲ್ಲಿ ಯಾವುದು ನಿಮಗೆ ಫೈಲ್ ಬರುತ್ತೆ ಆ ಫೈಲ್ ಕೊಟ್ಟು ಇಲ್ಲಿ ಫೈಲ್ಗೆ ನೇಮ್ ಕೊಡಬೇಕಾಗುತ್ತೆ. ಈಗ ಡಿಸ್ಕ್ರಿಪ್ಷನ್ ಏನಿದೆ ಅಲ್ಲಿ ನೀವು ಫೈಲ್ ನೇಮ್ ಕೊಡಬೇಕಾಗುತ್ತೆ. ಆ ಫೈಲ್ ನೇಮ್ ಕೊಟ್ಟಾದಮೇಲೆ ನೆಕ್ಸ್ಟು ಇದು ಒಂದು ಸಲ ಕೊಟ್ಟಾದಮೇಲೆ ಫೈಲ್ ನೇಮು ಮತ್ತೆ ಎಡಿಟ್ಗೆ ಅವಕಾಶ ಇರಲ್ಲ. ಸೊ ಹಾಗಾಗಿ ಫಸ್ಟೇ ಏನೋ ಇದೆ ಅದನ್ನು ನಾವು ಅಲ್ಲಿ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಜನರಲ್ ಅಂತ ಇರುತ್ತೆ, ಜನರಲ್ ಕೂಡ ನೆಕ್ಸ್ಟ್ ಇನ್ನೇನಿಲ್ಲ. ನೆಕ್ಸ್ಟ್ ಕಂಟಿನ್ಯೂ ಅಂತ ಕೊಟ್ಟಾದಮೇಲೆ ಇಲ್ಲಿ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು, ಫೈಲ್ಗೆ ಹೋಗಬೇಕು. ರೆಸಿಪ್ಟ್ಸಿಂದ ನೆಕ್ಸ್ಟು ಫೈಲ್ ಆಪ್ಷನ್ ತೊಗೋಬೇಕಾಗುತ್ತೆ. ಇಲ್ಲಿ ಫೈಲ್ಗೆ ಹೋದ್ಮೇಲೆ ಕ್ರಿಯೇಟ್ ಇಲ್ಲ ಆಗಿರುತ್ತೆ. ಇಲ್ಲಿ ಕ್ರಿಯೇಟ್ ಆದಮೇಲೆ ಇಲ್ಲಿ ನಾವು ನೋಟ್ ಶೀಟ್ ಮತ್ತು ಡ್ರಾಫ್ಟ್ ಏನಿರುತ್ತೆ ಅದನ್ನು ನಾವಿಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ಪ್ರೊಸೆಸ್ಗೆ ಪುಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆ್ಯಡ್ ಗ್ರೀನ್ ನೋಟ್ ಕೊಡಬೇಕಾಗುತ್ತೆ. ಕೊಟ್ಟಾದಮೇಲೆ ನಾವು ಸೇಮ್ ನೀವು ಆಫ್ಲೈನಲ್ಲಿ ಹೇಗೆ ನಾವು ನೋಟ್ ಶೀಟ್ನ ಮಾಡ್ತೀರಿ ಅದೇ ರೀತಿ ನಾವಿಲ್ಲಿ ನೋಟ್ ಶೀಟ್ ಹಾಕೋಬೇಕಾಗುತ್ತೆ. ಪ್ರತಿಯೊಂದು ನೋಟ್ ಶೀಟು ಇಲ್ಲಿ ನಾವು ಚೆಕ್ ಮಾಡಿ ಹಾಕ್ಕೊಂಡಾದ್ಮೇಲೆ ಮತ್ತು ನಾವು ಒಂದು ಸೆಂಡ್ ಕೊಟ್ಟಾದಮೇಲೆ ಮತ್ತು ಅದೇನಾದರೂ ತಪ್ಪಾಗಿದ್ದರೆ ಇಲ್ಲ ಏನಾದರೂ ಸ್ಪೇಸ್ ಕೊಟ್ಟು ಗ್ಯಾಪ್ ಆಗಿದ್ದರೆ ಅದನ್ನು ಏನೂ ಕೂಡ ನಾವು ಚೇಂಜಸ್ ಮಾಡೋಕ್ಕಾಗಲ್ಲ. ಒನ್ಸು ನಾವು ಇಲ್ಲೇನು ಕೊಟ್ಟಿರ್ತೀರಿ ಅದು ಒಂದು ಸಲ ಸೆಂಡ್ ಆದಮೇಲೆ, ಸೆಂಡ್ ಆಗದೆ ಇಲ್ಲಿದ್ದರೆ ಅದು ನಿಮಗೆ ಏನೂ ತೊಂದರೆ ಆಗೋಲ್ಲ, ಯಾವಾಗ ಬೇಕಾದರೂ ಮಾಡ್ಬೋದು. ಸೊ ನೀವು ಇಲ್ಲಿರೋ ತನಕ ನಿಮ್ಮ ಲಾಗಿನ್ನಿಂದ ನೀವು ಕಳಿಸೋ ಗಂಟನೂ ನೀವು ಎಡಿಟ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ. ಈಗ ಕೇಸ್ ವರ್ಕರ್ ಆಗಿರ್ತಾರೆ, ಈ ಫೈಲ್ ಸಂಬಂಧಪಟ್ಟಂಗೆ ಕೇಸ್ ವರ್ಕರ್ ಆಗಿರೋರು ಪುಟಪ್ ಮಾಡ್ತಾ ಇರ್ತಾರೆ. ಸೊ ಅವರಿಂದ ಬರುತ್ತೆ. ಇಲ್ಲಿ ನಾವು ಪೂರ್ತಿ ಚೆಕ್ ಮಾಡ್ಕೊಂಡಾದ್ಮೇಲೆ ಎಲ್ಲನೂ ನೋಡಿ ನೆಕ್ಸ್ಟ್ ಡ್ರಾಪ್ನ ಅಪ್ಲೋಡ್ ಮಾಡೋಣ. ಈಗ ನೋಟ್ ಶೀಟ್ ಕರೆಕ್ಟಾಗಿದೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಮೇಲ್ಗಡೆ ಕಾಣಿಸುತ್ತೆ ನೋಡಿ ಡ್ರಾಫ್ಟು, ಇಲ್ಲಿ ಕ್ರಿಯೇಟ್ ತೊಗೋಬೇಕು. ಕೇಸ್ ವರ್ಕರ್ ಆದವರು ನೀವಾಗಿರೋದ್ರಿಂದ ಅವರ ಪುಟಪ್ ಮಾಡಬೇಕಾಗಿರೋದ್ರಿಂದ ಅವರು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೋಗೋ ಪ್ರೊಸೆಸ್ ಎಲ್ಲ ಬರೀ ವ್ಯೂ ಅಂತ ಇರುತ್ತೆ. ಕೇಸ್ ವರ್ಕರ್ ಆಗಿ ನಾನು ಒಂದು ಲೆಟರ್ ರೆಡಿ ಮಾಡಿದ್ದೀನಿ ಅಂತಂದರೆ ನಮಗೆ ಕ್ರಿಯೇಟ್ ಡ್ರಾಫ್ಟೇ ಕೊಡಬೇಕಾಗುತ್ತೆ. ಇಲ್ಲಿ ನೀವು ಅಪ್ಲೋಡ್ ಕೊಟ್ಟಾದಮೇಲೆ ಆ ಪೇಜ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್, ಕನ್ನಡ ಇದ್ದರೆ ಕನ್ನಡ. ಇಲ್ಲೇನು ಚೇಂಜಸ್ ಆಗೋಲ್ಲ. ಅಲ್ಲಿ ಏನು ನಿಮಗೆ ಸಬ್ಜೆಕ್ಟ್ ಬಂದಿರುತ್ತೆ ಅದು ಇಲ್ಲಿದ್ದೇ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಮಿನಿಸ್ಟ್ರಿ ಅಂತ ಇದೆ, ಅಲ್ಲಿ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ನೇಮ್ ತೊಗೋಬೇಕಾಗುತ್ತೆ. ಇಲ್ಲಿ ನಿಮ್ಮ ಡಿಪಾರ್ಟ್ಮೆಂಟ್ ನೇಮ್ ತೊಗೊಳ್ಳಿ.
ನೆಕ್ಸ್ಟ್ ಇಲ್ಲಿ ಅದರ್ಸ್ ಕೊಡಿ. ಇಲ್ಲಿ ನೇಮು ಕೊಡಬೇಕಾಗುತ್ತೆ. ಇಲ್ಲಿ ನೀವು ಯಾರಿಗೆ ಲೆಟ್ರ್ ಮಾಡ್ತಾ ಇರ್ತೀರ ಅವರ ನೇಮು ಮತ್ತು ಡೆಸಿಗ್ನೇಷನ್ ಇರುತ್ತೆ. ಸೊ ನೀವು ಯಾವುದೋ ಇದ್ದರೆ ಎರಡೂ ಕೂಡ ಒಂದೇ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅದಷ್ಟು ಆದಮೇಲೆ ಸೇವ್ ಕೊಟ್ಟು ಇಲ್ಲಿ ಸೆಂಡ್ ತೊಗೋತೀರ. ನೆಕ್ಸ್ಟು ಸೆಂಡ್ ರಿಪೋರ್ಟಿಂಗ್ ಅಥಾರಿಟಿ ಯಾರು ಇರ್ತಾರೆ ರಿಪೋರ್ಟಿಂಗ್ ಆಫೀಸರ್ ಹೋಗುತ್ತೆ. ಸೆಂಡ್ ಆದಮೇಲೆ ಇಲ್ಲಿ ಲಾಗೌಟ್ ತೊಗೊಳ್ಳಿ. ನೆಕ್ಸ್ಟ್ ನೀವು ಇವರು ಯಾರಿಗೆ ಸೆಂಡ್ ಮಾಡಿರ್ತಾರೆ ಆ ಆಫೀಸರ್ಸ್ದು ಅವ್ರು ಲಾಗಿನ್ ಆಗಬೇಕಾಗುತ್ತೆ. ಇದು ಅವ್ರು ಕೆಲಸ ಮಾಡ್ತಾರೆ. ಅವ್ರು ಲಾಗಿನ್ ಆದಮೇಲೆ ಅವ್ರಿಗೆ ಇನ್ಬಾಕ್ಸಲ್ಲಿ ಬಂದಿರುತ್ತೆ, ಫೈಲಲ್ಲಿ ಇನ್ಬಾಕ್ಸಲ್ಲಿ ಬಂದಿರುತ್ತೆ. ಸೊ ಇವಾಗ ನೀವು ನೋಡ್ಬೋದು ಅವ್ರು ಹಾಕಿರೋ ನೋಟ್ಶೀಟ್ ಪೂರ್ತಿ ಇದೆ. ನೆಕ್ಸ್ಟ್ ನೀವು ನೋಟ್ಶೀಟ್ ಪುಟಪ್ ಮಾಡಬೇಕಾಗಿರೋದ್ರಿಂದ ಸೇಮ್ ನೀವು ಆ್ಯಡ್ ಗ್ರೀನ್ ನೋಟ್ ಇದೆ ಅದನ್ನು ಕೊಡಬೇಕಾಗುತ್ತೆ. ಆ್ಯಡ್ ಗ್ರೀನ್ ನೋಟಲ್ಲಿ ನೆಕ್ಸ್ಟ್ ಅವ್ರೇನು ಮೂವ್ಮೆಂಟ್ ಮಾಡಬೇಕಾದ್ರೆ ಫೈಲ್ನ ಮೂವ್ ಮಾಡಬೇಕಾದ್ರೆ ಅವ್ರು ಏನು ನೋಟ್ಶೀಟ್ ಕೊಡ್ತಾರೆ ಅದನ್ನೆಲ್ಲ ಹಾಕ್ತಾರೆ. ನೆಕ್ಸ್ಟ್ ಇವರಿಂದ ಫೈಲ್ ಮೂವ್ಮೆಂಟ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ನಾವು ಸಂಬಂಧಪಟ್ಟ ಲಾಗಿನ್ ಆಗುತ್ತೆ. ಇದು ಅಪ್ರೂವರ್ಗೆ ಹೋಗಿರುತ್ತೆ. ಇದು ಹೆಡ್ ಆಫ್ ದ ಏನು ಆಫೀಸ್ ಇರ್ತಾರೆ ಅವ್ರಿಗೆ ಹೋಗುತ್ತೆ. ಅವ್ರು ಕೂಡ ನೋಟ್ಶೀಟ್ನ ಹಾಕಬೇಕಾಗುತ್ತೆ. ಜಸ್ಟ್ ಅವರು ಅಪ್ರೂವ್ ಕೊಡ್ತಾರೆ, ಜಸ್ಟ್ ಅಪ್ರೂವ್ ಅಂತ ಹಾಕ್ತಾರೆ. ನೆಕ್ಸ್ಟ್ ಡ್ರಾಫ್ಟ್ಗೆ ಹೋಗ್ತಾರೆ. ಡ್ರಾಫ್ಟ್ ನೀವೇನು ಕೇಸ್ ವರ್ಕರಿಂದ ಅಪ್ರೂವ್ ಮಾಡಿರ್ತೀರ ಅಪ್ಲೋಡ್ ಮಾಡಿರ್ತೀರ ಅದು ಇಲ್ಲಿ ಬಂದಿರುತ್ತೆ. ಇಲ್ಲಿ ಇವರು ಅಪ್ರೂವ್ ಮಾಡಬೇಕಾಗುತ್ತೆ. ಇಲ್ಲಿ ಡೌನು ಮತ್ತು ಬಾಟಮ್ ಮತ್ತು ಟಾಪಲ್ಲಿರುತ್ತೆ. ಇಲ್ಲಿ ಅಪ್ರೂವ್ ಅಂತ ಓಕೆ ಕೊಟ್ಟರೆ ನಿಮಗೆ ಪೇಜ್ ಮೇಲೆ ಒಂದು ನಂಬರ್ ಕ್ರಿಯೇಟ್ ಆಗುತ್ತೆ, ಫೈಲ್ ನಂಬರ್. ಇದು ಬಂದರೆ ಇದು ಈ ಆಫೀಸಲ್ಲಿ ಡ್ರಾಫ್ಟು ಅಪ್ರೂವ್ ಆಗಿದೆ, ಅಪ್ಲೋಡ್ ಆಗಿರೋ ಡ್ರಾಫ್ಟ್ನ ಅಪ್ರೂವ್ ಆಗಿದೆ ಅಂತ ಅರ್ಥ. ಇದಿಷ್ಟು ಆದಮೇಲೆ ಇದನ್ನು ಪ್ರಿಂಟ್ ಕೊಟ್ಟು ಕೂಡ ಕಳಿಸ್ಬೋದು. ಇಲ್ಲ ಅಂತಂದರೆ ನಾವು ಯಾರಿಗಾದ್ರೂ ಆನ್ಲೈನಲ್ಲೇ, ಈಗ ಡಿಪಾರ್ಟ್ಮೆಂಟಿಂದ ಡಿಪಾರ್ಟ್ಮೆಂಟ್ಗೆ ನಾವು ಆನ್ಲೈನಲ್ಲೇ ಕಳಿಸ್ಬೋದು. ಆಫ್ಲೈನ್ ಆಗಿರೋದ್ರಿಂದ ಇದನ್ನು ಜಸ್ಟು ಇಲ್ಲೇ ಪ್ರಿಂಟ್ ತೊಗೋಬೋಗ್ತೀರಿ. ಅದಾದಮೇಲೆ ಇಲ್ಲಿಂದ ನೆಕ್ಸ್ಟ್ ಸೆಂಡ್ ಮಾಡಿ ಕೇಸ್ ವರ್ಕರ್ ಯಾರು ಇರ್ತಾರೆ ಅವ್ರಿಗೆ ಕಳಿಸ್ಬೇಕಾಗುತ್ತೆ ನಾವು. ಇಲ್ಲಿ ನಿಮಗೆ ಡಿಸ್ಪ್ಯಾಚ್ ಬೈ ಸೆಲ್ಫ್ ಅಂತ ಇದೆ. ಇಲ್ಲಿ ವಿತೌಟ್ ಫಾಲೋ ಅಪ್ ಅಂತ ಇರುತ್ತೆ, ಅದನ್ನು ಕೊಡಿ. ಡಿಸ್ಪ್ಯಾಚ್ ಆದಮೇಲೆ ಬರುವಂಥದ್ದು ಇದು ವಿತ್ ಫಾಲೋ ಅಪ್ ಅಂತ ಕೊಟ್ಟಾಗ ಇದು ಈ ಥರ ಬರುತ್ತೆ. ವಿತೌಟ್ ಕೊಟ್ಟರೆ ನಿಮಗದು ಹೋಗುತ್ತೆ. ಇದಾದಮೇಲೆ ನೀವು ಇಲ್ಲಿ ಸೆಂಡ್ ಅಂತ ತೊಗೊಂಡು ಇಲ್ಲಿ ನೀವು ರಿಪೋರ್ಟಿಂಗ್ ಕೊಟ್ಟರೆ ಮತ್ತೆ ಅದು ಅವರಿಗೆ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಯಾರು ಕೇಸ್ ವರ್ಕರ್ ಇರ್ತಾರೆ ಅವರ ನೇಮ್ನ ಇಲ್ಲಿ ನೀವು ಮೆನ್ಷನ್ ಮಾಡಬೇಕು. ಜಸ್ಟ್ ಒಂದೆರಡು ಸ್ಪೆಲ್ಲಿಂಗ್ ಹಾಕಿದ್ರೆ ಸಾಕು, ಅದೇ ಬರುತ್ತೆ. ಇಲ್ಲೆಲ್ಲೋ ಮಾರ್ಕ್ ಆಗಿದೆಯಲ್ಲ ಅದು ಅವ್ರದ್ದಾಗಿರುತ್ತೆ. ನೆಕ್ಸ್ಟ್ ಅದಾದಮೇಲೆ ನೀವು ಅಲ್ಲಿ ಸೆಂಡ್ ಅಂತ ಕೊಟ್ಟರೆ ಅವ್ರಿಗೆ ಹೋಗಿರುತ್ತೆ. ನೆಕ್ಸ್ಟ್ ಇವರಿಂದ ನೆಕ್ಸ್ಟ್ ನೀವು ಲಾಗೌಟ್ ಆಗಿ ಮತ್ತು ಏನು ನೀವು ಕೇಸ್ ವರ್ಕರ್ ಯಾರಿರ್ತಾರೆ ಅವರ ಲಾಗಿನಲ್ಲಿ ನೀವು ಅವ್ರ ಲಾಗಿನ್ ಆಗ್ತಾರೆ. ಅವ್ರು ಲಾಗಿನ್ ಆದಮೇಲೆ ಅವ್ರಿಗೆ ಇಲ್ಲಿ ರಿಟರ್ನ್ ಆಗಿರೋದು ಇಲ್ಲಿ ಬಂದಿರುತ್ತೆ, ಇನ್ಬಾಕ್ಸಲ್ಲಿ ಬಂದಿರುತ್ತೆ. ಅದು ರೆಸಿಪ್ಟಲ್ಲಿ ಇರಲ್ಲ. ಸೊ ನೀವು ಇಲ್ಲಿ ಚೆಕ್ ಮಾಡಿಕೊಂಡ್ರೆ ಸಿಗಲ್ಲ. ಸೊ ಹಾಗಾಗಿ ನೀವು ಫೈಲಲ್ಲಿ ಹೋಗಿ ಇಲ್ಲಿ ಇನ್ಬಾಕ್ಸಲ್ಲಿ ಹೋದರೆ ಒಂದು ಬಂದಿರುತ್ತೆ ನೋಡಿ, ಇಲ್ಲಿ ಬಂದಿದೆ. ಸೊ
ಸೊ ಈಗ ಅವರಿಂದ ಅಪ್ರೂವ್ ಆಗಿ ಬಂದಿದೆ. ನೆಕ್ಸ್ಟ್ ಇಲ್ಲಿ ನೀವು ನೋಟ್ ಶೀಟ್ ಕೂಡ ಪ್ರಿಂಟ್ ತೊಗೋಬೋದು. ನೋಟಿಂಗ್ ಹೋಗಿ ಪಿ ಅಂತ ಹಾಕಿದ್ರೆ, ಇಲ್ಲ ಏನೋ ಒಂದು ರಿಮಾರ್ಕ್ಸಲ್ಲಿ ಪ್ರಿಂಟ್ ಅಂತ ಕೊಟ್ಟರು ಕೂಡ ನಿಮಗೆ ನೋಟ್ ಶೀಟ್ ಬರುತ್ತೆ ಪೂರ್ತಿ. ಇದು ಕೂಡ ಬೇಕಾದರೆ ನೀವು ನೋಡ್ಬೋದಾಗುತ್ತೆ ಇಲ್ಲಿ. ಈಗ ನಾವು ಇದನ್ನು ಪ್ರಿಂಟ್ ತೊಗೊಳ್ಳೋಣ. ಏನು ಕಷ್ಟ ಇಲ್ಲ ಇದರಲ್ಲಿ. ಈ ಆಫೀಸಲ್ಲಿ ತುಂಬ ಈಸಿಯಾಗಿ ವರ್ಕ್ ಆಗುತ್ತೆ, ಮೂವ್ ಆಗುತ್ತೆ ಫೈಲ್ ಕೂಡ. ಒನ್ಸು ನೀವು ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಏನು ಕಷ್ಟ ಇಲ್ಲ ಇದು. ಬಟ್ ಇದು ಬೇರೆ ಇಂಟರ್ನೆಟಲ್ಲಂತೂ ಬರಲ್ಲ. ಕೆಸ್1 ಇಂಟರ್ನೆಟ್ ಏನೇನಿರುತ್ತೆ ಅದರಲ್ಲಿ ಬಿಟ್ಟರೆ ಇನ್ಯಾವುದರಲ್ಲೂ ಓಪನ್ ಆಗೋಲ್ಲ. ಈ ಲಿಂಕು ಕೂಡ ಓಪನ್ ಆಗೋಲ್ಲ. ಹಾಗಾಗಿ ಈ ಆಫೀಸ್ ತುಂಬ ಈಸಿ ಇದೆ, ಏನು ಕಷ್ಟಪಡೋ ಅಂಥದ್ದು ಏನಿಲ್ಲ. ನೆಕ್ಸ್ಟು ಸೊ ಇದಾದಮೇಲೆ ನಾವು ಬ್ಯಾಕ್ ಬರೋಣ. ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಕೊಟ್ಟು ಫೈಲ್ನ ನೀವು ಪಾರ್ಕಲ್ಲಾದರೂ ಇಡ್ಬೋದು. ಪಾರ್ಕಿಂಗ್ ಅಂತ ಬರುತ್ತೆ, ಆದರೆ ಈ ಆಫೀಸಲ್ಲಿ ನಿಮಗೆ ಕ್ಲೋಸ್ ಅಂತ ಬರೋಲ್ಲ. ಸೊ ಹಂಗಾಗಿ ಇಷ್ಟು ಬರುತ್ತೆ. ಥ್ಯಾಂಕ್ ಯು.